ನಾನು KS ಎಕ್ಸಾಮ್ ಆಗೋಕೆ ಮುಂಚೆನೂ ಹೇಳ್ತಿದ್ದೆ, ಯಾವ ಸ್ಟೂಡೆಂಟ್ಸು ಯಾರಿಗೂ ಮಧ್ಯವರ್ತಿಗೆ ಅಪ್ರೋಚ್ ಮಾಡಬೇಡಿ, ಅಪ್ರೋಚ್ ಮಾಡ್ದಿರ ಎಕ್ಸಾಮ್ಸ್ ಹೋಗಿ ಬರೀರಿ ಪಾಸ್ ಆಗಿ ಅಂತ ಹೇಳಿ. ಇವತ್ತು ನೋಡಿ, ನಿಮಗೆ ಗೊತ್ತಿರೋಂಗೆ ಗೋವಿಂದ ರಾಜು ಅಂತ ಹೇಳಿ, ಅವ್ನು ಮೊದಲು CMO ಆಫೀಸಲ್ಲಿ ಕೆಲಸ ಮಾಡ್ತಿದ್ದನು, ಮತ್ತು ಅಲ್ಲೂ ಇದೇ ಥರ ಸ್ಕ್ಯಾಮ್ ಮಾಡ್ತಾ ಇದ್ದ ಅವನು ಇವಾಗ ರೈಲ್ವೆಯಲ್ಲಿ ಏನೋ ಕೆಲಸ ಮಾಡ್ತಿದ್ದಂತೆ. ಆ ರೈಲ್ವೆಯಲ್ಲಿ ಕೆಲಸ ಮಾಡ್ಕೊಂಡು ಇವಾಗ ಮಲ್ಟಿಪಲ್ ಸ್ಟೂಡೆಂಟ್ಸ್ನ ಕಾಂಟ್ಯಾಕ್ಟ್ ಮಾಡಿದ್ದಾನೆ. ಬಟ್ ಆ ವಿಚಾರ ಹೆಂಗಾದ್ರೂ ಒಂದು ವಿಚಾರ ಗೊತ್ತೇ ಆಗುತ್ತೆ, ಒಂದು ಇಂಟೆಲಿಜೆನ್ಸ್ಗೆ ಗೊತ್ತಾಗುತ್ತೆ, ಇಲ್ಲ ಸಂಘಟನೆಗೆ ಗೊತ್ತಾಗುತ್ತೆ. ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಆಗಿದೆ. ಪೊಲೀಸರು ಅವನ ಮೇಲೆ ಎನ್ಕ್ವೈರಿ ಮಾಡಿ ನೆನ್ನೆ ಅವನಿಗೆ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಅವನಿಗೆ ತನಿಖೆ ಮಾಡಿದ್ರೆ ಸುಮಾರು ಅವನ ಹತ್ರ ಏನಿಲ್ಲ ಅಂದ್ರೂ 30ರಿಂದ 40 ಮಾರ್ಕ್ಸ್ ಕಾರ್ಡು ಬರೀ 10th ಅಷ್ಟೇ ಮಾರ್ಕ್ಸ್ ಅಲ್ಲ, 1-2 ಮಾರ್ಕ್ಸ್ ಕಾರ್ಡ್ ಅಲ್ಲ, ಅವು ಪ್ರತಿಯೊಂದು ಅಂದರೆ 30ರಿಂದ 40 ಜನ ಸ್ಟೂಡೆಂಟ್ಸ್ದು 10th PUC ಡಿಗ್ರಿ ಅಷ್ಟು ಕಂಪ್ಲೀಟ್ ಮಾರ್ಕ್ಸ್ ಕಾರ್ಡ್ ತೊಗೊಂಡಿದ್ದಾನೆ. ಮತ್ತು ಮಲ್ಟಿಪಲ್ ಎಲ್ಲರ ಹತ್ರ ಚೆಕ್ಸ್ ತೊಗೊಂಡಿದ್ದಾನೆ. ಅವನು ಚೆಕ್ಕು ಅಂದರೆ ವಿತೌಟ್ ಅಂದರೆ ಇಷ್ಟು ಲಕ್ಷ ಅಂತ ಎಷ್ಟು ಬರ್ಸ್ಕೊಂಡಿಲ್ಲ, ಬ್ಲ್ಯಾಂಕ್ ಚೆಕ್ ತೊಗೊಂಡು ಅವನು ಮಾರ್ಕ್ಸ್ ಕಾರ್ಡ್ ಇಟ್ಸ್ಕೊಂಡಿದ್ದಾನೆ. ಹೆಂಗೆ ಅಂದರೆ ಇದು ಅವ್ನು ಮಾಡ್ತಾ ಇರೋ ಒಂದು ಕೆಲಸ OMR ಸ್ಕ್ಯಾಮು. OMR ಒಳಗಡೆ ಈಗ ಸ್ಟೂಡೆಂಟ್ಸ್ಗೆ ನನಗೆ ತುಂಬ ನಿಮಗೆ ಹೇಳಿದ್ದೆ ನಿಮ್ಗೆ ಲಾಸ್ಟ್ ಇದರಲ್ಲಿ PDOದಲ್ಲಿ ಸ್ಟೂಡೆಂಟ್ಸ್ ನನಗೆ ಕಾಲ್ ಮಾಡಿ ಹೇಳಿದ್ದಾರೆ. ಅಂದರೆ ಒಂದು 20ರಿಂದ 30 ಕ್ವಶನ್ಸ್ ಗೊತ್ತಿರೋ ಕ್ವಶನ್ಸ್ ಅಷ್ಟೇ ಅಟೆಂಡ್ ಮಾಡಿಬಿಟ್ಟು 70 ಕ್ವಶನ್ಸ್ ಹಂಗೆ ಬಿಟ್ಬಿಟ್ಟು ಬನ್ನಿ, 70 ಲಕ್ಷ 60 ಲಕ್ಷಕ್ಕೆ ನಾನು ಮಾಡಿಸ್ಕೊಡ್ತೀನಿ ಅಂತೇಳಿ. ಅದೆಲ್ಲ ನನಗೆ ಮಾಹಿತಿ ಬಂದಿದೆ. ಆ ಒಂದೆಲ್ಲ ಡೀಟೇಲ್ಸ್ ಯಾರಿಗೆ ಕೊಡಬೇಕಾದ್ರು ಕೊಟ್ಟಿದ್ದೀನಿ. ಓಕೆನಾ, ನೆಕ್ಸ್ಟ್ ಫರ್ದರ್ ಅವ್ರ ಮೇಲೂ ಆಕ್ಷನ್ ತೊಗೊತಾರೆ. ಮತ್ತೆ ನಾನು ಸ್ಟೂಡೆಂಟ್ಸ್ಗೆ ಹೇಳ್ತಾ ಇದ್ದೆ, ನಿಮಗೆ ಇಷ್ಟೆಲ್ಲ ಸ್ಕ್ಯಾಮ್ ಆಗ್ತಾ ಇದೆ ಅಂತೇಳಿ. ಈ ವಿಚಾರ ಇವನು ಅಷ್ಟೇ, ಈ ವ್ಯಕ್ತಿ ಕೂಡ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಡಾಕ್ಯುಮೆಂಟ್ಸ್ ಇಸ್ಕೊಳೋದು, ಒಂದಷ್ಟು ದುಡ್ಡು ಕಮಿಟ್ಮೆಂಟ್ ತೊಗೊಳೋದು, ದುಡ್ಡು ಇಸ್ಕೊಂಡು ಇವರೆಲ್ಲ ಸ್ಕ್ಯಾಮ್ ಮಾಡ್ಕೊಂಡು ಲಕ್ಸುರಿ ಲೈಫ್ ಮಾಡ್ಕೊಂಡು ಇವರೆಲ್ಲ ಹುಡುಗರು ಜೀವನ ಹಾಳು ಮಾಡೋಕ್ಕಿದ್ದಾರೆ. ಇಂಥವ್ರಿಗೆಲ್ಲ ಪರ್ಮನೆಂಟ್ ಗಲ್ಲಿಗೇರಿಸ್ಬೇಕು. ಇಂಥವ್ರಿಗೆ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳು ಇಲ್ಲಿ ಕಷ್ಟಪಟ್ಟು ಓದ್ತಾ ಇರ್ತಾರೆ. ಇಂಥ ಬೆವರ್ಸಿ ನನ್ನ ಮಕ್ಕಳು ಅಂತಾನೆ ಹೇಳ್ಬೇಕು ಇವರಿಗೆ. ಇವ್ರು ಹೊಟ್ಟೆಗೆ ನಿಜವಾಗ್ಲೂ ಏನು ತಿಂತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಸ್ಟೂಡೆಂಟ್ಸ್ ಲೈಫಲ್ಲಿ ಆಟ ಆಡ್ತಿದ್ದಾರೆ ಇವರಿಗೆಲ್ಲ ಯಾವ ಪನಿಷ್ಮೆಂಟ್ ಕೊಟ್ಟರು ಕಡಿಮೆನೇ ಇವರಿಗೆ. OMR ಶೀಟ್ಸ್ ಸುಮಾರು OMR ಅಲ್ಲಿ ಸ್ಟೂಡೆಂಟ್ಸ್ ಹತ್ರ ದುಡ್ಡು ಕಲೆಕ್ಟ್ ಮಾಡ್ಬಿಟ್ಟು ಮಾರ್ಕ್ಸ್ ಕಾರ್ಡ್ ಕಲೆಕ್ಟ್ ಮಾಡ್ಬಿಟ್ಟು ಅವ್ರಿಗೆ ಬರೀ 20-30 ಕ್ವಶನ್ಸ್ ಗೊತ್ತಿರೋದು ಅಷ್ಟೇ ಅಟೆಂಡ್ ಮಾಡ್ಬಿಟ್ಟು ಮಿಕ್ಕಿದೆಲ್ಲ ಬ್ಲ್ಯಾಂಕ್ ಬಿಟ್ಬಿಟ್ಟು ಬನ್ನಿ ಅಂತ ಹೇಳಿದ್ರೆ, ಮೊನ್ನೆ ನನಗೆ ಒಂದು ಹುಡುಗಿ ಒಂದು ಮೆಸೇಜ್ ಮಾಡಿದ್ದಾರೆ. KPSC ಮೆಂಬರ್ ಒಂದು PG ಓನರ್ಗೆ ಇದು ಕಾಲ್ ಮಾಡಿ ಹೇಳ್ತಿದ್ದಾರಂತೆ, ದುಡ್ಡು ಕೊಟ್ಟು ಯಾರಾದರೂ ಎಕ್ಸಾಮ್ ಪಾಸ್ ಮಾಡೋ ಅಂಥವ್ರು ಇದ್ರೆ ಹೇಳಿ ಅಂತೇಳಿ. ಅವ್ರು ನನಗೆ ನೀಟಾಗಿ PG ಓನರ್ ಹುಡುಗರು ಕೇಳಿದ್ದಾರೆ, ಯಾರಾದರೂ ದುಡ್ಡು ಕೊಟ್ಟು ಪಾಸ್ ಮಾಡೋರು ಇದ್ದೀರಾ ಅಂತೇಳಿ. ಅವ್ರು ನನಗೆ ನೀಟಾಗಿ ಮೆಸೇಜ್ ಮಾಡಿದ್ದಾರೆ. ಈ ಥರ ಎಲ್ಲ ಯಾಕೆ ಮಾಡ್ತಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಮತ್ತು ಈ ಗೋವಿಂದರಾಜು ಅಂತ ವ್ಯಕ್ತಿಗೆ ಎಷ್ಟು ಜನದ ಕಾಂಟ್ಯಾಕ್ಟ್ ಇದೆ ಅಂತ ಗೊತ್ತಿಲ್ಲ ನನಗೆ. ದಯವಿಟ್ಟು ಈಗ ಸ್ಟೇಷನಲ್ಲಿ ಅವ್ನು ಏನು ಅರೆಸ್ಟ್ ಮಾಡಿದ್ದೀರಾ, ರೀಸೆಂಟಾಗಿ ಒಂದು ಸುಮಾರು 40 ಮಾರ್ಕ್ಸ್ ಕಾರ್ಡ್ ಅವ್ರನ್ನೆಲ್ಲ ತನಿಖೆ ಆಗ್ತಿದೆ, ಯಾರ್ಯಾರು ಕೊಟ್ಟಿದ್ದಾರೆ ಯಾರ್ಯಾರು ಇಲ್ಲ ಅಂತೇಳಿ. ಅವ್ರನ್ನೆಲ್ಲ ಕರ್ಕೊಂಬಂದು ತುಂಬ ತನಿಖೆ ಮಾಡಿದ್ದಾರೆ. ರೀಸೆಂಟಾಗಿ ಅವ್ರು ಹೆಂಗೆ ಅರೆಸ್ಟ್ ಮಾಡಿದ್ದಾರೆ ಅಂತಂದರೆ, ಅವ್ರು ಯಾರು ಅರಕ್ಲುಗೋಡು ಯೋಗ ರಮೇಶ್ ಅಂತ ಹೇಳಿ ಅವನೇನೋ ಅವ್ರ ಮನೆಗೆ ಹೋಗಿ ಇವ್ರನ್ನ ಇದು ಮಾಡ್ಕೊಂಡಿರೋದು. ಬಟ್ ಈ ಒಂದು ವಿಚಾರ ಇಲ್ಲಿಗೆ ಬಿಟ್ಟರೆ ಆಗಲ್ಲ ಸರ್. ದಯವಿಟ್ಟು ನಾನು ಪೊಲೀಸ್ ಡಿಪಾರ್ಟ್ಮೆಂಟಿಗೂ ಅಷ್ಟೇ, ಈ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಇಲ್ಲಿಂದ ಅದು CIDಗೆ ಹೋಗ್ಬೋದು. CIDಯಲ್ಲಿರೋ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ಕೇಳ್ಕೊಳೋದೇನಪ್ಪ ಅಂದರೆ, ಈ ಒಂದು ತನಿಖೆಯನ್ನು, ಈ ಕರಪ್ಷನ್ ಅನ್ನೋದು ಇಲ್ಲಿಗೆ ಸ್ಟಾಪ್ ಆಗಬೇಕು. ಈ ಒಂದು ಏನು ಗೋವಿಂದರಾಜು ಅನ್ನೋನು ಇದಾನಲ್ಲ, ಇಲ್ಲಿಗೆ ಸ್ಟಾಪ್ ಆಗಬೇಕು. ಈ ವ್ಯಕ್ತಿ ಮುಖಾಂತರನೇ ಎಂಡ್ ಆಗಬೇಕು. ಆ ರೀತಿ ಸಿವಿಯರ್ ಪನಿಷ್ಮೆಂಟ್ ಕೊಟ್ಟು ಈ 40 ಜನ ಕ್ಯಾಂಡಿಡೇಟ್ಸ್ ಏನಿದ್ದಾರೆ, 30ರಿಂದ 40 ಜನ ಮಾರ್ಕ್ಸ್ ಕಾರ್ಡ್ ಸಿಕ್ಕಿರೋಂಥವ್ರು, ಅವ್ರಿಗೆಲ್ಲ ಸಿವಿಯರ್ ಪನಿಷ್ಮೆಂಟ್ ಆಗಬೇಕು. ಯಾವುದೇ ರೀತಿ ಅವ್ರಿಗೆ ಮಾರ್ಕ್ಸ್ ಕಾರ್ಡ್ ರಿಟರ್ನ್ ಬರ್ದಿರ ಕಂಬೇಂಟ್ಸ್ ಆ ರೀತಿ ಆಗಬೇಕು. ಒಂದು 10 ವರ್ಷ 20 ವರ್ಷ ಜೈಲಲ್ಲಿ ಇದ್ದು ಬರಬೇಕು ಅವರೆಲ್ಲ ಪರ್ಮನೆಂಟ್ ಆಗಿ. ಈಗ ಇಷ್ಟು ಸಿವಿಯರ್ ಪನಿಷ್ಮೆಂಟ್ ಆದ್ರೇನೆ ಬೇರೆಯವರು ಎಚ್ಚೆತ್ಕೊಳೋದು. ಅದರಲ್ಲೂ ಓವರ್ ಆಲ್ ಹೇಳ್ಬೇಕಂತಂದ್ರೆ, ಸ್ಟೂಡೆಂಟ್ಸ್ ಯಾಕೆ ಕಷ್ಟಪಟ್ಟು ಓದ್ತಾ ಇದ್ದೀರಾ, ಓದಿ, ಮತ್ತು ಓದಕ್ಕಾಗದೇ ಇಲ್ಲ ಅಂತವ್ರು ಯಾಕೆ ದುಡ್ಡು ಕೊಟ್ಟು ಈ ಥರ ಅನ್ನೋದು ವ್ಯವಹಾರಕ್ಕೆ ಇಳಿತೀರ ಅಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಈ ಕೂಡಲೇ ನಾನು ಕೇಳೋದು ಸ್ಟೂಡೆಂಟ್ಸಲ್ಲಿ, ನಿನ್ನೆ ಆಗಿರೋ ಘಟನೆಯಲ್ಲಿ ಯಾವುದೇ ರೀತಿ ಕ್ವಶನ್ ಪೇಪರ್ ಲೀಕ್ ಆಗಿಲ್ಲ. ಮತ್ತು KS ನಮ್ಮ ಸ್ಟೂಡೆಂಟ್ಸ್ ಕೇಳೋದು ಎಕ್ಸಾಮ್ಸ್ ಅದೆಲ್ಲ ನಿಜವಾಗ್ಲೂ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅದನ್ನು ಆ ಒಂದು ಗೋವಿಂದರಾಜು ಒಂದು ಎನ್ಕ್ವೈರಿ ತನಿಖೆ ಆಗುತ್ತೆ. ಅದು ಬಿಟ್ಟರೆ ಕ್ವಶನ್ ಪೇಪರು KPSC ಅವರು ಅದೇನು ಅವರಿಗೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಗೊತ್ತಿಲ್ಲ. ಅಲ್ಲಿ ಕೊಡ್ತಾ ಇರೋದು 200 ಕ್ವಶನ್ಸಲ್ಲಿ ಪ್ರತಿಯೊಂದು ವರ್ಡು ಎಷ್ಟು ದಿನ ತೊಗೊಳುತ್ತೇಳಿ? ಒಂದು ದಿನ ಪೂರ್ತಿ ತೊಗೊಳುತ್ತಾ ಕ್ವಶನ್ ಪೇಪರ್ ಆದಮೇಲೆ? ಇಂಗ್ಲೀಷಿಂದ ಕನ್ನಡಕ್ಕೆ ಯಾಕೆ ಟ್ರಾನ್ಸ್ಲೇಷನ್ ಮಾಡ್ತೀರಾ? ಕನ್ನಡದಿಂದ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿ. ಒಂದು ಎಕ್ಸಾಮ್ ಮಾಡಿ ಅದನ್ನು ಅಟೆಂಡ್ ಮಾಡಬೇಕಂದ್ರೆ ಎಷ್ಟು ಕಷ್ಟ ಇರುತ್ತಲ್ಲ. ಸ್ಟೂಡೆಂಟ್ಸ್ಗೆ ಒಂದು ಎಕ್ಸಾಮ್ ಮಾಡಬೇಕಂದ್ರೆ ಮಿನಿಮಮ್ 2,000ರಿಂದ 5,000 ತನಕ ಖರ್ಚು ಮಾಡ್ತಾರೆ ದುಡ್ಡು. ಮತ್ತೆ ಪ್ರತಿ ಸತಿ ನಾವು ಅದನ್ನ ಇದು ಮಾಡೋಕ್ಕಾಗಲ್ಲ. ನೀವು ಅರ್ಥ ಮಾಡ್ಕೊಬೇಕು. ಯಾಕೆ ಗೊತ್ತಾಗ್ತಾ ಇಲ್ಲ, ನೀವು ಯಾಕೆ KPSC ಅವ್ರು ಅರ್ಥ ಮಾಡ್ಕೊತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಅದು ಕಾನ್ಸ್ಟಿಟ್ಯೂಷನ್ ಬಾಡಿ, ಪ್ಲಸ್ ಅದು KPSC ಅಂದ್ರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳಿ. ನೀವು ಯಾಕೆ ಕನ್ನಡದಿಂದ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಮಾಡಬಾರ್ದು?
ನೀವು ಯಾವಾಗಲೂ ಯಾಕೆ ಇಂಗ್ಲೀಷಿಂದ ಕನ್ನಡ ಟ್ರಾನ್ಸ್ಲೇಟ್ ಮಾಡಿ ಸುಮಾರು 10ರಿಂದ 15 20 ಕ್ವಶನ್ ತನಕ ನೀವು ಮಿಸ್ಟೇಕ್ ಮಾಡಿದ್ದೀರಾ? ಮತ್ತೆ ನಿಮ್ಗೇನಾದರೂ ಸ್ವಲ್ಪ ಆದರೂ ಆ ಲಾಸ್ಟ್ ಟೈಮು ಅಷ್ಟೆಲ್ಲ ಆಗಿದೆ, ಮತ್ತೆ ನೀವು ಅದನ್ನು ತಿದ್ಕೊಂಡಿಲ್ಲ ಅಂತಂದರೆ ಮತ್ತೆ ನೀವು ಯಾಕೆ KPSCಗೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದಕ್ಕೆ ನೋಟಿಫಿಕೇಶನ್ ಸರ್ಕಾರ ಕೊಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈ KPSC ಅನ್ನೋದೇ ಬೈಕಾಟ್ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಮಿಸ್ಟೇಕ್ಸ್ ಮಾಡಿ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡೋಕ್ಕಾಗಲ್ಲ ಅಂತಂದರೆ ಮತ್ತೆ ಯಾಕೆ ನಿಮಗೆ ಇಷ್ಟೆಲ್ಲ ನೋಟಿಫಿಕೇಶನ್ ಕೊಟ್ಟು ಪ್ರತಿ ಒಬ್ಬ ಮೆಂಬರ್ಗೂ ಅಲ್ಲಿ ಒಂದು ಕಾರ್ ಕೊಟ್ಟು ಆ AC ಚೇಂಬರ್ ಕೊಟ್ಟು ಮತ್ತಷ್ಟು ಅಲವೆನ್ಸ್ ಕೊಟ್ಟು ಮಂತ್ಲಿ ನಿಮಗೆ ಅಂತಲೇ ಲಕ್ಷಾಂತರ ರೂಪಾಯಿ ಸ್ಪೆಂಡ್ ಮಾಡ್ತಾ ಇದ್ದಾರೆ ಸರ್ಕಾರ. ಮತ್ತು ಸ್ಟೂಡೆಂಟ್ಸು ಕೂಡ ಎಕ್ಸಾಮ್ ಬರೀತಾ ಇರಬೇಕಾದ್ರೆ ಏನು ಸುಮ್ಮನೆ ಬರೀತಾರಾ? ಅಷ್ಟೆಲ್ಲ ಫೀಸ್ ಪೇ ಮಾಡ್ತಾರೆ, ಫೀಸ್ ಪೇ ಮಾಡಿ ಎಕ್ಸಾಮ್ ಬರೀತಾ ಇರ್ತಾರೆ, ಮತ್ತು ಎಷ್ಟು ಕಷ್ಟಪಟ್ಟು ಓದ್ತಾ ಇರ್ತಾರೆ. ನೀವೇನಾದರೂ ಬಂದು ನೋಡಿರ್ತೀರ ಅಲ್ಲಿ? ನೀವು ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಪ್ರತಿ ಎಕ್ಸಾಮಲ್ಲೂ ಇದೇ ಮಾಡ್ತಿದ್ದೀರಾ. ಮತ್ತು ಮೆಂಬರಾಗಿ ನೀವು ಯಾಕೆ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ಮೆಂಬರ್ಸ್ ಎಲ್ಲ ನೀವು ಯಾಕೆ ಅಪ್ರೋಚ್ ಮಾಡ್ತೀರಾ ಬೇರೆಯವರಿಗೆ? ದುಡ್ಡು ಕೊಟ್ಟರೆ ಎಕ್ಸಾಮ್ ಪಾಸ್ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಕಷ್ಟಪಟ್ಟು ಓದೋರಿಗೆ ಗೊತ್ತಿರುತ್ತೆ ಅದ್ರ ಪೈನ್ ಏನಿದೆ ಅಂತೇಳಿ. ನೀವು ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ ಗೊತ್ತಾಗ್ತಾ ಇಲ್ಲ. ಮತ್ತು 2 ಸೆಂಟರಲ್ಲಿ 4 ಸೆಂಟರು ಟೋಟಲು, ವಿಜಯಪುರ 2 ಸೆಂಟರು ಮತ್ತು ಕೋಲಾರ 2 ಸೆಂಟರು, 2 ಅವರು ಕ್ವಶನ್ ಎಕ್ಸಾಮ್ಸ್ ಲೇಟಾಗಿ ನಡೆಸಿರ್ತೀರ. ಅಂದರೆ ಒಂದು ಕ್ವಶನ್ ಪೇಪರ್ OMR ಶೀಟ್ಸ್ ಕೊಡಬೇಕಾದ್ರೆ ಅದರಲ್ಲಿ ರಿಜಿಸ್ಟರ್ ನಂಬರ್ ಮೆನ್ಷನ್ ಮಾಡಿಲ್ಲ ಅಂತಂದರೆ ನೀವು ಯಾವ ರೀತಿ ಯಾರಿಗೆ ಟೆಂಡರ್ ಕೊಟ್ಟಿದ್ದೀರಾ ಗೊತ್ತಾಗ್ತಾ ಇಲ್ಲ. ಅಷ್ಟು ದುಡ್ಡು ಸ್ಪೆಂಡ್ ಮಾಡ್ತಿದ್ದೀರಾ, ಮತ್ತು ಅದು ಟೆಂಡರ್ ಕೊಡಬೇಕಾದ್ರೆ ಒಂದು ರೈಟ್ ಪರ್ಸನ್ ಕೊಟ್ಟು ಆ ರಿಜಿಸ್ಟ್ರೇಷನ್ ನಂಬರೇ ಇಲ್ಲ ಅಂತಂದರೆ, ನೀವು ಪೆನ್ನಲ್ಲಿ ಬರ್ಸಿದ್ದೀರಾ ಅಂತಂದರೆ ರಿಜಿಸ್ಟ್ರೇಷನ್ ನಂಬರು, ಸ್ಟೂಡೆಂಟ್ಸ್ ಮತ್ತೆ ಇನ್ನೇನು ಮಾಡ್ಬೇಕು ಹೇಳಿ? 2 ಅವರ್ ಡಿಲೇ ಮಾಡಿದ್ದೀರಾ ಕ್ವಶನ್ ಪೇಪರ್, 1.5 ಅವರ್ಸ್ ಡಿಲೇ ಮಾಡಿ ಕ್ವಶನ್ ಪೇಪರ್ ಕೊಟ್ಟು ಸ್ಟೂಡೆಂಟ್ಸ್ನ ಕನ್ವಿನ್ಸ್ ಮಾಡಿ ಎಕ್ಸಾಮ್ ಬರ್ಸಿರ್ತೀರಾ ಅಂತಂದರೆ KPSC ಅವರಿಗೆ ಸ್ವಲ್ಪ ಆದರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇದೆಯಾ? ಯಾಕೆ ನೀವು ಇಷ್ಟೊಂದು ಇದು ಮಾಡ್ತಿದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ಇಷ್ಟೆಲ್ಲ ಸ್ಟೂಡೆಂಟ್ಸ್ ಕಷ್ಟಪಟ್ಟು ಎಕ್ಸಾಮ್ ಸೆಂಟರ್ಗೆ ಹೋಗ್ತೀರಾ. ಮೊನ್ನೆ ಒಂದು ಎಕ್ಸಾಮ್ ನಡೆದಿದೆ PDOಗೆ, 2 ನಿಮಿಷ ಲೇಟಾಗಿ ಹೋಗಿದ್ದಕ್ಕೆ ಹುಡುಗಿನ ಗೇಟಿಂದ ಆಚೆ ಹಾಕಿರ್ತೀರಾ. ನೀವು 1.5 ಅವರ್ ಎಕ್ಸಾಮ್ಸ್ ಲೇಟಾಗಿ ಬರ್ಸ್ಬಿಟ್ಟು ಇದು ಮಾಡಿರಾ. ಮತ್ತು PDOದಲ್ಲಿ ಅಲ್ಲಿ ಲಾಸ್ಟ್ ಟೈಮ್ 1 ಅವರ್ ಆದರೂ ಕ್ವಶನ್ ಪೇಪರ್ ಕೊಟ್ಟಿಲ್ಲ, ನೀವು ಬಂದಿಲ್ಲ, ಅದಕ್ಕೆ ಪ್ರಶ್ನೆ ಮಾಡಿದ ಮೇಲೆ ಸ್ಟೂಡೆಂಟ್ಸ್ ಮೇಲೆ FIR ಆಗ್ತೀರಾ. ನಿಮಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ? ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನಾನು ಸ್ಟೂಡೆಂಟ್ಸ್ ಎಲ್ಲ ಏನಪ್ಪ ಅಂತಂದರೆ ಎಲ್ಲ ಯುನೈಟ್ ಆಗಿ ಈ KPSC ಇದೇ ರೀತಿ ಮಾಡ್ತಾ ಇದ್ರೆ KPSC ವಿರುದ್ಧ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಬೇಕಾಗುತ್ತೆ. ಯಾಕೆಂದರೆ ಸ್ಟೂಡೆಂಟ್ಸು ನೀವು ಮಾಡೋ ಎಲ್ಲ ತಪ್ಪನ್ನು ಅವ್ರನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ಪರಿಸ್ಥಿತಿಯಲ್ಲಿ ಇಲ್ಲ. ಅರ್ಥ ಮಾಡಿಕೊಂಡು ಯಾವುದೇ ಎಕ್ಸಾಮ್ಸ್ ನಡೆಸಿದ್ರು ಕರೆಕ್ಟಾಗಿ ಎಕ್ಸಾಮ್ ನಡೆಸಿ